ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಆರಿ ವರ್ಕಲ್ಲಿ ನಾನು ಹೋದ ವಿಡಿಯೋದಲ್ಲಿ ವೇವ್ಡ್ ಸ್ಟಿಚ್ ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಫ್ಲೈ ಸ್ಟಿಚ್ ಅಂತ ತೋರಿಸ್ಕೊಡ್ತೀನಿ. ಅಂದರೆ ಅದು ನೋಡೋದಕ್ಕೆ ಅಕ್ಕಿ ಆರ್ತಾ ಇರೋ ರೀತಿ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಫ್ಲೈ ಸ್ಟಿಚ್ ಅಂತ ಕರೀತಾರೆ. ಬನ್ನಿ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮತ್ತು ಇನ್ನೊಂದು ಸತಿ ಹೇಳ್ತೀನಿ, ನಾನು ಏನು ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಅವೆಲ್ಲನೂ ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು. ಇಲ್ಲಾಂದರೆ ಸುಮ್ಮನೆ ನಾನು ಮಾಡಿ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಕಮೆಂಟ್ ಮೂಲಕ ತಿಳಿಸಿ ನಾವು ಕಲಿತಾ ಇದ್ದೀವಿ ಅಂತಂದರೆ ನಮಗೆ ಮುಂದೆ ಮಾಡೋದಕ್ಕೆ ಉತ್ಸಾಹ ಆಗುತ್ತೆ. ಇಲ್ಲಾಂದರೆ ಬೇರೆನಾದರೂ ತೋರಿಸ್ಕೊಡೋಕ್ಕೆ ಅನುಕೂಲ ಆಗುತ್ತೆ. ನೀವು ಕಲಿತಾ ಇದ್ದೀರಾ ಅಂತ ಗೊತ್ತಾದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಿಚ್ಚನ್ನು ನೋಡೋಣ. ನೋಡಿ, ಈ ರೀತಿ ಒಂದು ಗೆರೆಯನ್ನು ಹಾಕಬೇಕು. ಒಂದು ಗೆರೆ ಹಾಕೊಳ್ಳಿ. ಗೆರೆ ಹಾಕ್ಬಿಟ್ಟು ನೋಡಿ, ಈಗ ಇದನ್ನು ಇಲ್ಲಿಂದ ಎಲ್ಲ ಬೇಸಿಕ್ ಒಂದೇ ಇರುತ್ತೆ ಫ್ರೆಂಡ್ಸ್. ಇದು ಈಗ ಇಲ್ಲಿ ಈಗ ನೋಡಿ, ಈ ರೀತಿ ಎಳ್ಕೋಬೇಕು. ಎಡ್ದ ಕೈಯಿಂದ ಬಿಗಿ ಹಿಡಿದ್ರೆ ಇದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಪುನಃ ಇಲ್ಲಿ ಈ ಕಡೆಗೆ ಒಂದು ಸತಿ ಲೆಫ್ಟ್ ಸೈಡ್ಗೆ, ಒಂದು ಸತಿ ರೈಟ್ ಸೈಡ್ಗೆ ನೀವು ಇದನ್ನು ಹಾಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಈಗ ಇದನ್ನು ಅಷ್ಟೇ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ? ನೋಡಿ, ಒಂದು ಸತಿ ಲೆಫ್ಟ್ ಸೈಡು, ಒಂದು ಸತಿ ರೈಟ್ ಸೈಡ್ಗೆ ನಾವು ಇದನ್ನು ಹಾಕಬೇಕು. ಮತ್ತು ಎಡಗೈಯಲ್ಲಿ ಏನಿದೆ ದಾರ ಅದನ್ನು ಬಿಗಿ ಹಿಡಿದ್ರೆ ಇದು ಕರೆಕ್ಟಾಗಿ ಬರುತ್ತೆ. ನೋಡಿ, ಪುನಃ ಇಲ್ಲೊಂದು ಸ್ಟಿಚ್ ಹಾಕಬೇಕು, ಒಂದು ಚೈನ್ ಸ್ಟಿಚ್ಚು. ಪುನಃ ಬಲದಗಡೆ, ಎಡದಗಡೆಗೆ ಆಗ್ಬೋದು, ಬಲದಗಡೆಗೆ ಆಗ್ಬೋದು, ಯಾವುದಾದ್ರೂ ಒಂದು ಸೈಡ್ಗೆ ಹಾಕಿ ಪುನಃ ಅದನ್ನು ಎಳ್ಕೊಂಡು ಮಧ್ಯೆ ನಾವು ಚೈನ್ ಸ್ಟಿಚ್ ಏನು ಹಾಕಿದ್ವಿ ನೋಡಿ ಅಲ್ಲಿಗೆ ಒಂದು ಸತಿ ಲಾಕ್ ಮಾಡಿಬಿಟ್ಟು ಪುನಃ ಇದನ್ನು ಈ ಕಡೆ ಸೈಡು ಒಂದು ಸತಿ, ಆ ಕಡೆ ಸೈಡ್ ಒಂದು ಸತಿ ಮಾಡಿ ನೋಡಿ, ಈ ರೀತಿ ಮಧ್ಯೆ ಚೈನ್ ಏನು ಹಾಕಿದ್ವಿ ನಾವು ಅದಕ್ಕೆ ಲಾಕ್ ಮಾಡಿದ್ರೆ ಸ್ಟಿಚ್ಚು ನೀಟಾಗಿ ಬರುತ್ತೆ. ನೋಡಿ, ಮಧ್ಯೆ ಅದಾದ ನಂತರ ಮಧ್ಯೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಹಾಕೊಂಡು ಈ ಸ್ಟಿಚ್ಚನ್ನು ಇಲ್ಲಿಗೆ ಒಂದು ಲಾಕು ನೋಡಿ, ಇಲ್ಲಿಗೆ ಒಂದು ಲಾಕು. ಪುನಃ ಇದನ್ನು ಇಲ್ಲಿಗೆ ಒಂದು ಈ ಕಡೆ ಸೈಡಿಂದ ತೆಗೆದುಬಿಟ್ಟು ಅದನ್ನು ವಾಪಸ್ ಎಳ್ಕೋಬೇಕು. ಎಳ್ಕೊಂಡು ನಾವೇನು ಚೈನ್ ಸ್ಟಿಚ್ ಹಾಕಿದ್ವಿ ನೋಡಿ ಮಧ್ಯದಲ್ಲಿ, ನೋಡಿ ಮಧ್ಯದಲ್ಲಿ ಹಾಕಿರುವಂಥ ಆ ಸ್ಟಿಚ್ ಒಳಗಡೆಗೆ ಒಂದು ನಾಟನ್ನು, ಪುಟಾಣಿ ಚೈನನ್ನು ಹಾಕೊಳ್ಳೋಣ. ನೋಡಿ, ಈ ರೀತಿ ಆಯ್ತಾ ಇರುತ್ತೆ. ಆಗ ತೆಗೆದುಬಿಡಬೇಕು. ತೆಗೆದು ನೋಡಿ, ಇಲ್ಲಿ ಒಂದು ಸ್ಟಿಚ್ಚನ್ನು ನೋಡಿ, ಆ ಸ್ಟಿಚ್ ಆದ ನಂತರ ತಿರ್ಗಾ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ಪುನಃ ಈ ಕಡೆ ಸೈಡಿಂದ ತಂದು ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ಪುನಃ ಈ ಕಡೆಯಿಂದ ತೆಗೆದು ಈ ಕಡೆಗೆ ನೋಡಿ, ಪುನಃ ಅಲ್ಲಿಂದ ವಾಪಸ್ ತಗೊಂಡು ಇಲ್ಲಿ ಮಧ್ಯಕ್ಕೆ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಪುನಃ ಮಧ್ಯದಿಂದ ಒಂದು ಚೈನು. ಈಗ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ನೋಡಿ, ಒಂದು ಚಿಕ್ಕ ಅಕ್ಕಿ, ಪುಟಾಣಿ ಅಕ್ಕಿ ಆರ್ತಾ ಇರೋ ರೀತಿ ನಿಮಗೆ ಕಾಣಿಸ್ತಾ ಇಲ್ಲ? ಅದಕ್ಕೋಸ್ಕರ ಇದನ್ನು ಫ್ಲೈ ಸ್ಟಿಚ್ ಅಂತಲೇ ಕರೆಯೋದು. ನೋಡಿ, ಈಗ ಇದೇ ರೀತಿ ಹಾಕೊಂಡು ಹೋದರೆ ಇದು ಒಂದು ಡಿಸೈನ್ಗೆ ನಮಗೆ ನೆಕ್ ಲೈನ್ಗಾಗತ್ತೆ, ಜೊತೆಗೆ ಸ್ಲೀವ್ಸಲ್ಲಿ ಬಾರ್ಡರ್ ಲೈನ್ಗಾಗತ್ತೆ. ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲ ನಾವು ಇದನ್ನು ಉಪಯೋಗಿಸ್ಕೋಬೋದು. ನಿಮಗೆ ಎಲ್ಲ ಮಾಡಿ ಬೇಸಿಕ್ ಎಲ್ಲ ಗೊತ್ತಾದ ಮೇಲೆ ಅನಿಸುತ್ತೆ ಇದನ್ನು ಯಾವ್ಯಾವ ಸೈಡ್ಗೆ ಹಾಕ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಪುನಃ ಈ ಸೈಡಲ್ಲೊಂದು, ನೀವು ಹತ್ರಕ್ಕೆ ಬೇಕಾದರೂ ಹಾಕ್ಬೋದು, ಸ್ವಲ್ಪ ದೂರಕ್ಕೆ ಹಾಕ್ತೀವಿ ಅಂದರೂ ಹಾಕೋಬೋದು. ನೋಡಿ, ಈ ರೀತಿ ಪುನಃ ಈ ರೀತಿ ಹಾಕ್ಬಿಟ್ಟು ಪುನಃ ಇದನ್ನು ಇನ್ನೊಂದು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಪುನಃ ಈ ಕಡೆಗೆ ನೋಡಿ, ಈ ಕಡೆಗೆ ಒಂದು ಸತಿ ತಗೊಂಡು ವಾಪಸ್ ಎಳ್ಕೊಬಂದು ನಾವು ಚೈನ್ ಏನು ಹಾಕಿದ್ವಿ ನೋಡಿ ಅದರೊಳಗಡೆಗೆ ಹಾಕೋದು ಲಾಕನ್ನು. ಪುನಃ ಈ ಕಡೆ ಸೈಡ್ ಒಂದು ಹಾಕ್ಬಿಟ್ಟು ಪುನಃ ಎಳ್ಕೊಬಂದು ಅಲ್ಲೇ ಹಾಕುವಂಥದ್ದು. ಪುನಃ ಮುಂದಕ್ಕೆ ಬೇಕು ಅಂದರೆ ಮುಂದುವರ್ಸ್ಕೊಂಡು ಹೋಗ್ಬೋದು. ನಿಮಗೆ ಕಲಿಯೋದಕ್ಕೆ ಇಷ್ಟು ಸಾಕು ಅಂತ ಅನ್ಕೊತೀನಿ. ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನೋಡಿ ಇಲ್ಲಿಗೆ ನಾನು
ಲಾಕನ್ನು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸತಿ ಹೇಳ್ತೀನಿ, ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಫಸ್ಟು ನೀವು ಲಾಕನ್ನು ಹಾಕೋದನ್ನು ಕಲಿಬೇಕು. ಗೊತ್ತಿಲ್ಲ ಅಂದರೆ ಕೇಳಿ, ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ, ಅದನ್ನೇ ಡೀಟೇಲಾಗಿ, ಏನು ಬೇಜಾರಿಲ್ಲ. ನೀವು ಒಂದು ಸತಿ ಆಗಿದೆ ನೋಡಿ, ಈಗ ನೋಡಿ ಇಲ್ಲಿ ಲಾಕ್ ಆಗಿದೆ, ನೋಡ್ತಾ ಇದ್ದೀರಾ. ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಂದ ಒಂದು ಚೈನನ್ನು ಹಾಕೊಳ್ಳೋದು, ಪುನಃ ಅಲ್ಲಿಂದ ಒಂದು ತೆಗೆದು ಪುನಃ ಒಂದು ಚೈನ್ ಹಾಕಿ ವಾಪಸ್ ತಂದು ಇಲ್ಲಿ ಲಾಕ್ ಮಾಡಬೇಕು. ಪುನಃ ಈ ಕಡೆಗೆ ತಗೊಂಡೋಗಿ ಅದನ್ನು ವಾಪಸ್ ತಂದು ಮಧ್ಯೆ ಲಾಕ್ ಮಾಡಬೇಕು. ಪುನಃ ಇಲ್ಲಿಂದ ಇನ್ನೊಂದು ಚೈನ್ ಹಾಕಬೇಕು. ಆ್ಯಸ್ ಇಟ್ ಈಸ್ ಅದೇ ರೀತಿ ಇಲ್ಲಿಂದ ಒಂದು ಚೈನು, ಪುನಃ ವಾಪಸ್ ಒಂದು ಪುಟ್ಟ ಚೈನು. ಇದು ಅಷ್ಟೇ ನೋಡಿ, ಯಾವ ರೀತಿ ಬಳ್ಳಿ ರೀತಿ ಅದು ಒಂದು ಡಿಸೈನ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ. ಇದನ್ನು ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.